ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಸೆಕೆಂಡ್ PUC ಎಕ್ಸಾಮ್ ರಿಸಲ್ಟ್ ಬಗ್ಗೆ ಮಾಹಿತಿ ಕೊಡ್ತೀನಿ. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಬಿಡೋಣ, ಸ್ಟಾರ್ಟ್ ಮಾಡೋಣಂತೆ. ಸೊ ಮೊದಲನೇದಾಗಿ ಸೆಕೆಂಡ್ PUC ನ ಒಂದು ಎಕ್ಸಾಮ್ ರಿಸಲ್ಟ್ ಯಾವಾಗ ಬರುತ್ತೆ? ನಾನು ನಿಮಗೆ 7ನೇ ತಾರೀಕು ಅಂತ ಹೇಳ್ಬಿಟ್ಟು ಅಪ್ಡೇಟ್ ಕೊಟ್ಟಿದ್ದೆ. 7ನೇ ತಾರೀಕೆ ಬರುತ್ತಾ ಅಥವಾ ಡೇಟ್ ಅದನ್ನ ಎಕ್ಸ್ಟೆಂಡ್ ಮಾಡ್ತಾರಾ ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಅದಕ್ಕಿಂತ ಮುಂಚೆ ನಾನು ರಿವ್ಯಾಲ್ಯೂಯೇಷನ್ ಮತ್ತೆ ಸೆಕೆಂಡ್ ಎಕ್ಸಾಮ್ ಯಾವಾಗ ಅಂತ ಹೇಳ್ಬಿಟ್ಟು ಮಾಹಿತಿ ಕೊಟ್ಬಿಡ್ತೀನಿ. ಸೊ ಮೊದಲನೇದಾಗಿ ರಿವ್ಯಾಲ್ಯೂಯೇಷನ್ ಅನ್ನುವಂಥದ್ದು ಎಕ್ಸಾಮ್ ಬಂದಿದ್ದ ದಿನನೇ ನಿಮ್ಗೆ ಇಲ್ಲಿ ರಿವ್ಯಾಲ್ಯೂಯೇಷನ್ಗೆ ಬಿಡ್ತಾರೆ ಅಂತಾನೆ ಹೇಳ್ಬೋದು. ಒಂದು 3 days ಟೈಮ್ ಕೊಡ್ತಾರೆ ನಿಮಗೆ ರಿವ್ಯಾಲ್ಯೂಯೇಷನ್ ಹಾಕಕ್ಕೆ. ಪ್ರತಿಯೊಬ್ಬರು ಕೂಡ ರಿವ್ಯಾಲ್ಯೂಯೇಷನ್ಗೆ ಹಾಕಬಹುದು. ಸೊ ಅದಾದ್ಮೇಲೆ ಸೆಕೆಂಡ್ ಎಕ್ಸಾಮ್ಗೂ ಕೂಡ ರಿಸಲ್ಟ್ ಬಂದು ಮಾರ್ನಿಂದ ನಿಮ್ಗೆ ಇಲ್ಲಿ ಡೇಟ್ ಅನ್ನುವಂಥದ್ದು ಅನೌನ್ಸ್ಮೆಂಟ್ ಮಾಡಿಬಿಟ್ಟು ಯಾವಾಗ ಲಾಸ್ಟ್ ಅಪ್ಲಿಕೇಶನ್ ಆಗುತ್ತೆ ಪ್ರತಿಯೊಂದನ್ನು ಕೂಡ ಇದು ಮಾಡ್ತಾರೆ, ಅಪ್ಲೈ ಇನ್ಫಾರ್ಮೇಶನ್ ಕೊಟ್ಬಿಟ್ಟು ರಿಲೀಸ್ ಮಾಡ್ತಾರೆ. ನೀವು ಇಲ್ಲಿ ಸೆಕೆಂಡ್ ಎಕ್ಸಾಮ್ಗೆ ಅಪ್ಲೈ ಮಾಡಬಹುದು. ಸೊ ಅದು ಕೂಡ ಒಂದು 2 ದಿನ ಟೈಮ್ ಕೊಡ್ತಾರೆ ಅಷ್ಟೇ, ಜಾಸ್ತಿ ಕೊಡೋದಿಲ್ಲ. ಎಕ್ಸಾಮ್ ಯಾವಾಗ ಆಗ್ಬೋದು ಅಂದ್ರೆ ಏಪ್ರಿಲ್, ಅಂದ್ರೆ ನೆಕ್ಸ್ಟ್ ಮಂತ್ ಏಪ್ರಿಲ್ 25ನೇ ತಾರೀಕು ಆದ್ಮೇಲೆ ಡೇಟ್ ಅನ್ನುವಂಥದ್ದು ಶೆಡ್ಯೂಲ್ ಆಗುತ್ತೆ ಅಂತಾನೆ ಹೇಳ್ಬೋದು. ನಾನು ಅವಾಗ ನಿಮ್ಗೆ ಮಾಹಿತಿ ಕೊಡ್ತೀನಿ. ಸದ್ಯದ ಮಟ್ಟಿಗೆ ನೋಡ್ಕೊಳ್ಳೋದಾದ್ರೆ ಇವಾಗ ರಿವ್ಯಾಲ್ಯೂಯೇಷನ್ ಮತ್ತೆ ಸೆಕೆಂಡ್ ಎಕ್ಸಾಮ್ ಬಂದ್ಬಿಟ್ಟು ಫಸ್ಟ್ ವೀಕಲ್ಲಿ ನಿಮ್ಗೆ ಇಲ್ಲಿ ನೋಡಕ್ಕೆ ಸಿಗುತ್ತೆ ಅಂತಾನೆ ಹೇಳ್ಬೋದು. ಪ್ರತಿಯೊಬ್ಬರು ಕೂಡ ರಿಸಲ್ಟ್ ನ ನೋಡ್ಕೊಂಡು ರಿವ್ಯಾಲ್ಯೂಯೇಷನ್ಗೆ ಅಪ್ಲೈ ಮಾಡಬೇಕಾಗುತ್ತೆ. ಸೊ ಎರಡನೇದಾಗಿ ತುಂಬಾ ಜನ ಕೇಳ್ತಿರುವಂಥದ್ದು 7ನೇ ತಾರೀಕು ಒಳಗಡೆ ನಿಮಗೆ ರಿಸಲ್ಟ್ ನೋಡಕ್ ಸಿಗುತ್ತಾ ಅಂತ ಹೇಳ್ಬಿಟ್ಟು. ಸೊ ಖಂಡಿತವಾಗ್ಲೂ ಕೂಡ ಹೌದು. ಯಾವ ಒಂದು ಆಧಾರದ ಮೇಲೆ ಹೇಳ್ತಿದ್ದೀನಿ ಅಂದ್ರೆ ಅವಾಗಲೇ ವ್ಯಾಲ್ಯೂಯೇಷನ್ ಅನ್ನುವಂಥದ್ದು ಸ್ಟಾರ್ಟ್ ಆಗ್ಬಿಡೆ. 3ರಿಂದ ಮ್ಯಾಕ್ಸಿಮಮ್ ಅಂದ್ರೆ 4-5 ದಿನ ಸಾಕು ವ್ಯಾಲ್ಯೂಯೇಷನ್ಗೆ. ಸೊ 1 ಅಥವಾ 2 ದಿನ ನಿಮ್ಗೆ ಇಲ್ಲಿ ಪೋರ್ಟಲ್ಗೆ ಅಪ್ಲೈ ಮಾಡಕ್ಕೆ ಓಕೆ. ಯಾಕಪ್ಪ ಅಂದ್ರೆ ಇವಾಗ ಎಷ್ಟೊಂದು ಜನದ್ದು ಪೋರ್ಟಲ್ಗೆ ಅಪ್ಲೈ ಮಾಡ್ಬೇಕಲ್ವಾ. ಸೊ ಎಲ್ಲಾನು ಕೂಡ ಒಂದೇ ಕಡೆ ಅಪ್ಲೈ ಮಾಡಲ್ಲ, ಪೋರ್ಟಲ್ಗೆ ಏನೋ ಅಪ್ಲೋಡ್ ಮಾಡಲ್ಲ ಒಂದೇ ಕಡೆ ಮಾರ್ಕ್ಸ್ನ. ಬೇರೆ ಬೇರೆ ಡಿವಿಷನ್ಸ್ ಅಲ್ಲಿ ಅಪ್ಲೋಡ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಸೊ ಈ ತರ ಅದೇನು ಅವರು ಮಾರ್ಕ್ಸ್ನ ತಗೊಂಡಿದಾರೋ ಅದನ್ನ ಅಪ್ಡೇಟ್ ಮಾಡ್ತಾರೆ ಬೋರ್ಡಿಗೆ. ಬೋರ್ಡ್ ಅವ್ರು ಏನೋ ಅಪ್ಡೇಟ್ ಎಲ್ಲಾನು ಕೂಡ ಮಾಡ್ತಾರೆ. ಏನು ಒಬ್ಬರೇ ಅಪ್ಡೇಟ್ ಮಾಡಲ್ಲ, ತುಂಬಾ ಜನ ಇರ್ತಾರೆ, ಎಲ್ಲರೂ ಕೂಡ ಅಪ್ಡೇಟ್ ಮಾಡ್ಕೊಂಡು ಹೋಗ್ತಾರೆ. ಸೊ ಹಂಗಾಗಿನೇ 1-2 ದಿನ ಸಾಕು. ಅದಕ್ಕೂ ಕೂಡ 2 ದಿನದಿಂದ ಬೇಗ ಅಪ್ಡೇಟ್ ಮಾಡಿಬಿಡ್ತಾರೆ. ಏನಕ್ಕಪ್ಪ ಅಂದ್ರೆ ಎಲ್ಲ ಮಾರ್ಕ್ಸ್ನು ಕೂಡ ಇವಾಗ ಎಲ್ಲ ಡಿಜಿಟಲ್ ಆಗಿರೋದ್ರಿಂದ ಸೊ ಹಂಗಾಗಿ ಬೇಗ ಬಂದ್ಬಿಡುತ್ತೆ. ಎಲ್ಲಾನು ಕೂಡ ಮಾರ್ಕ್ ಶೀಟ್ ಅಲ್ಲಿ ಅಪ್ಲೋಡ್ ಮಾಡ್ಬಿಡ್ತಾರೆ. ಸೊ ಇವಾಗ 7ನೇ ತಾರೀಕು ಒಳಗಡೆ ಬರುತ್ತಾ ಅಂದ್ರೆ ಒಂದು ವೇಳೆ ವ್ಯಾಲ್ಯೂಯೇಷನ್ ಬೇಗ ಮುಗೀತು, ಪೋರ್ಟಲ್ಗೆ ಬೇಗ ಅಪ್ಲೋಡ್ ಆಯ್ತು ಅಂದ್ರೆ 7ನೇ ತಾರೀಕು ಖಂಡಿತವಾಗ್ಲೂ ಕೂಡ ಬರುತ್ತೆ. ಇಲ್ಲ ಅಂದ್ರೆ 10ನೇ ತಾರೀಕು ಒಳಗಡೆ ಬರೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ ಅಂತಾನೆ ಹೇಳ್ಬೋದು. ಓಕೆನಾ, 10ನೇ ತಾರೀಕು ಮೇಲೆ ಖಂಡಿತವಾಗ್ಲೂ ಕೂಡ ಬರಲ್ಲ. ಏನಕ್ಕಪ್ಪ ಅಂದ್ರೆ 10ನೇ ತಾರೀಕು ಒಳಗಡೆ ನಿಮ್ಗೆ ಇಲ್ಲಿ ಬರಬೇಕು. ಇವಾಗ PU ಆದಮೇಲೆ ಡಿಗ್ರಿಗೆ ಅಡ್ಮಿಷನ್ಸ್ ಎಲ್ಲನೂ ಕೂಡ ನಡೀತಿರೋದ್ರಿಂದ ಸೊ ಹಂಗಾಗಿ ಸ್ವಲ್ಪ ಡಿಲೇ ಆಗ್ತಿದೆ. ಹಂಗಾಗಿ ಇದನ್ನ ಫಸ್ಟ್ ಅವ್ರು ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಅಂದ್ರೆ KCET ಆಗಿರ್ಬೋದು, ನೀಟ್ ಎಕ್ಸಾಮ್ಸ್ ಎಲ್ಲನೂ ಕೂಡ ಇವಾಗ ನೀಟ್ ಎಕ್ಸಾಮ್ ಬಂದ್ಬಿಟ್ಟು ಕಂಪ್ಲೀಟ್ ಆಗಿದೆ, ಮತ್ತೆ KCET ಎಕ್ಸಾಮು ಕೂಡ ಕಂಪ್ಲೀಟ್ ಆಗಿದೆ. ಇವಾಗ ನೆಕ್ಸ್ಟ್ ಇರುವಂಥದ್ದು ಏನು KCET ರ್ಯಾಂಕಿಂಗ್ ಆಗಿರ್ಬೋದು, ಆಪ್ಷನ್ ಎಂಟ್ರಿ ಆಗಿರ್ಬೋದು, ಇವನ್ನೆಲ್ಲನೂ ಕೂಡ ಸ್ಟಾರ್ಟ್ ಮಾಡಬೇಕು ಅಂದರೆ ಮೊದಲನೇದಾಗಿ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಬೇಕು. ಸೊ ಹಾಗಾಗಿ ಇವೆಲ್ಲ ಪ್ರೋಸೆಸ್ಗೂ ಕೂಡ 1 ವಾರ ಟೈಮ್ ಹಿಡಿಯುತ್ತೆ, 1-1.5 ವಾರ. ಸೊ ಅದಾದ್ಮೇಲೆ ನಿಮ್ಗೆ ಇಲ್ಲಿ ರಿಸಲ್ಟ್ ಅನ್ನುವಂಥದ್ದು ಅನೌನ್ಸ್ಮೆಂಟ್ ಆಗುತ್ತೆ. ಓಕೆನಾ. ಸೊ ಇವಾಗ ನಾರ್ಮಲ್ ಆಗಿ ಹೇಳೋದಾದ್ರೆ 7ನೇ ತಾರೀಕು ಅಥವಾ 10ನೇ ತಾರೀಕು ಒಳಗಡೆ ನಿಮಗೆ ರಿಸಲ್ಟ್ ನೋಡೋಕ್ಕೆ ಸಿಗುತ್ತೆ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಜೈ ಹಿಂದ್, ವಂದೇ ಮಾತರಂ.